ಸ್ನೇಹಿತರೆ, ಪವರ್ ಟಿವಿ ರಾಕೇಶ್ ಡ್ರೆಸ್ ನೋಡಿದ್ರ? ಹಬ್ಬನೇ ಹಬ್ಬ ರಾಕೇಶ್ ಶೆಟ್ಟಿ ಅವ್ರಿಗೆ. ಅವರು ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ಶಲ್ಯ ಎಲ್ಲ ಹಾಕೊಂಡು ಪೋಸ್ಟರ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಇವತ್ತು 6:30 ಗಂಟೆಗೆ ಏನೋ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತೆ. ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಲೇರ್ಬಿಟ್ಟಿದೆ. ನಮ್ಮನ್ ಬಿಟ್ಬಿಡಿ, ನಾವಿನ್ನೂ ಹೋರಾಟ ಮಾಡಲ್ಲ ಅಂತ ಹೇಳಿ ಮೆಟ್ಲೇರ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ಸಂಭ್ರಮ ರಾಕೇಶ್ ಶೆಟ್ಟಿ ಅವ್ರಿಗೆ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ ಸ್ಮಿತಾ ಅಕ್ಕ ಕೂಡ ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡು ನಮ್ಮ ಕನ್ನಡದಲ್ಲಿ ಫುಲ್ಲು ಖುಷಿ. ಹೈಕೋರ್ಟ್ ಮೆಟ್ಲೇರ್ಬಿಟ್ಟವ್ರೆ. SIT ನ ಇವರೇ ಬಂದ್ ಮಾಡಿಸ್ಬಿಡ್ತಾರೆ. ಇವತ್ತಲ್ಲ, ನಾಳೆ ಅಲ್ಲ, ಇನ್ನ ಮುಂದೆ ಎಂದಿಗೂ ಯಾವತ್ತಿಗೂ ಫಾರ್ ಎವರ್ ನೋ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ವಾಟ್ ಎವರ್ ಇಟ್ ಈಸ್, ನಾವು ವಿಷಯಕ್ಕೆ ಬರೋಣ. ಅವರನ್ನ ತಮಾಷೆ ಮಾಡೋದು ಇದ್ದದ್ದೇ. ವಿಷಯ ಏನಪ್ಪಾ ಅಂದ್ರೆ, ನಾನು ಜಯಂತ್ ಅವ್ರಿಗೆ ಕಳಿಸಿರುವಂತಹ ಒಂದು ನೋಟಿಸ್ ಅನ್ನ ಅಬ್ಸರ್ವ್ ಮಾಡಿದೆ. ಆ ನೋಟಿಸ್ ಅಲ್ಲಿ 1-2 ಸೆಕ್ಷನ್ ಹೇಳ್ತೀನಿ ಎಕ್ಸಾಂಪಲ್ಗೆ ಅಷ್ಟೇ. ಆ ನೋಟಿಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, 336 ಒಂದ್ ಸೆಕ್ಷನ್ ಇತ್ತು, 311 ಒಂದ್ ನೋಡಿದೆ, 227, 28 ಹೀಗೆ ಕೆಲವೊಂದು ಸೆಕ್ಷನ್ಸ್ ನೆಲ್ಲ ಅಬ್ಸರ್ವ್ ಮಾಡಿದೆ. BNS ಕಾಯ್ದೆ ಏನ್ ಹೇಳತ್ತೆ ಅಂದ್ರೆ, ಇದೆಲ್ಲ ಬಂದ್ಬಿಟ್ಟು ಅದರಲ್ಲೂ ಪರ್ಟಿಕ್ಯುಲರ್ಲಿ 336 ನಿಮ್ಗೆಲ್ಲ ಅರ್ಥ ಆಗತ್ತೆ ಇದು ಅನ್ನೋದಕ್ಕೆ ಹೇಳ್ತೀನಿ. 420 ಕೇಸ್. ಏನು 420 ಕೇಸು? ಏನೋ ಒಂದು ಚೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ, ಯಾವುದೋ ಒಂದು ರೆಕಾರ್ಡ್, ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ನ ಫೋರ್ಜರಿ ಮಾಡಿದ್ದಾರೆ ಅನ್ನುವಂಥದ್ದು 420 ಸೆಕ್ಷನ್. ನಿಮ್ಗೆಲ್ಲ ಗೊತ್ತಿರೋ ಅಂತದ್ದೇ. ಈ ಸೆಕ್ಷನ್ ಈಗ ಬದಲಾಗಿ IPC ಬದಲಾಗಿ BNS ಬಂದ್ಮೇಲೆ ಅದು 336 ಆಗಿದೆ. ಈ ಎಲ್ಲ ಸೆಕ್ಷನ್ಸ್ ಅನ್ನ ಅಬ್ಸರ್ವ್ ಮಾಡುವಾಗ ನನಗೂ ಅನ್ನಿಸ್ತು, ಯಾಕಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಪನಿಷ್ಮೆಂಟು 7 years ವರ್ಗು ಇದೆ. ಏನಾದ್ರೂ ಇಫ್ ಅಟ್ ಆಲ್ ಇಟ್ ಈಸ್ ಪ್ರೂವ್ಡ್ ಅಪ್ ಟು 7 years. ಈ 7 years ಜಯಂತ್ ಟಿ ಅವರು ಯಾಕೆ ಒಳಗಡೆ ಇರ್ಬೇಕು? ಅವ್ರಿಗೆ ಅನ್ಸಿರ್ಬೋದಪ್ಪ, ನನಗೆ ಈ ನೋಟಿಸ್ ಅನ್ನ ಕೊಟ್ಟು ಕರೆದಿದ್ದಾರೆ, ಮೇ ಬಿ ನಾನು ಹೋದ್ರೆ ಈ ವಿಚಾರಣೆಗೆ ನನ್ನನ್ನ ಪೊಲೀಸ್ನವರು ಲಾಕ್ ಮಾಡ್ಬೋದು ಅಂತ ಅನ್ಸಿರ್ಬೋದು. ಸೊ ಅವರು ಆ ನೋಟಿಸ್ ಅನ್ನ ಹಾಗೂ ಆ FIR ಏನು ಅವ್ರಿಗೆ ಆಗಿದೆ ಅವ್ರ ಮೇಲೆ, ಆ FIR ಅನ್ನ ರದ್ದತಿ ಮಾಡಿ, ನಾನು ಆ ರೀತಿಯಾದ ಯಾವುದೇ ಒಂದು ಮೇಲ್ನೋಟಕ್ಕಾಗ್ಲಿ ಅಥವಾ ಈ ಮೊದ್ಲಾಗ್ಲಿ ನಾನು ಆ ರೀತಿಯಾದ ಯಾವುದೇ ಕ್ರೈಮ್ಸ್ ಅನ್ನು ಮಾಡಿರೋ ತರ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಅನ್ನ ಕೇಳುವಂತದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರಿಗಿರುವಂತಹ ಹಕ್ಕು ಅದು. ಈ ವಿಚಾರವಾಗಿ ಅವರು ಹೈಕೋರ್ಟಿಗೆ ಹೋಗಿರ್ಬೋದು. ಆದ್ರೆ SIT ಅನ್ನ ರದ್ದು ಮಾಡಿ ಅಂತ ಹೇಳಿ ಇವರು ಯಾರಿಗೂ ಏನು ಈ ಟಿವಿಯಲ್ಲಿ ಈಗ ಮಾಧ್ಯಮಗಳು ಒಂದು ಸುಳ್ಳು ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದಾರೆ. ಅದು ಸುಳ್ಳು ಸುದ್ದಿ ಅಂತಾನೆ ನಾನು ಹೇಳ್ತಾನೆ. ಆಲ್ಮೋಸ್ಟ್ ಅದು ಸುಳ್ಳು ಸುದ್ದಿನೇ. ಯಾಕೆ ಅಂತ ಹೇಳಿದ್ರೆ, SIT ಅನ್ನ ರದ್ದು ಮಾಡಿ ಅಂತ ಕೇಳಲಿಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಯಾರು? ಗಿರೀಶ್ ಮಟ್ಟಣ್ಣನವ್ರು ಯಾರು? ಅಥವಾ ಇವರು ಜಯಂತ್ ಯಾರು ಇರ್ಬೋದು ಅದ್ರಲ್ಲಿ? ಅದರ್ಸ್ ಅಂತ ನೋಡ್ದೆ ನಾನು. ಯಾರು ಇರ್ಬೋದು? ಇವರೆಲ್ಲ ಯಾಕೆ ಕೇಳ್ತಾರೆ? ಇವ್ರಿಗೇನ್ ರೈಟ್ಸ್ ಇದೆ ಅಲ್ಲಿ ಹೋಗ್ಬಿಟ್ಟು SIT ಅನ್ನ ರದ್ದು ಮಾಡಿ ಅಂತ ಕೇಳಲಿಕ್ಕೆ? ಇವರು ಹೋರಾಟಗಾರರು. ಹೌದು, SIT ಅನ್ನ ರಚನೆ ಮಾಡಿರುವುದು ಸರ್ಕಾರ ರಚನೆ ಮಾಡಿರುವಂತದ್ದು ಬೇಸ್ಡ್ ಆನ್ ಭೀಮಾ ಕೊಟ್ಟಿರುವಂತಹ ಕಂಪ್ಲೇಂಟ್, ಭೀಮಾ ಅಲಿಯಾಸ್ ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್. ಈವನ್ ಚಿನ್ನಯ್ಯನೇ ರದ್ದು ಮಾಡಬೇಕು ಅಂತ ಅನ್ಕೊಂಡ್ರು, ಬೇಡ ನನಗೆ ಈ ಕೇಸ್ ಅನ್ಕೊಂಡ್ರು, ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಇದು ತುಂಬಾ ಮುಂದೆ ಬಂದಿದೆ, ತನಿಖೆ ಆಗಿದೆ, ಅದರ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ SIT ಅವರು ತಲುಪಿಸ್ಬೇಕಿದೆ. ಈ ಮಧ್ಯದಲ್ಲಿ SIT ಅವರು ಕೊಟ್ಟಿರುವಂತಹ ಕೆಲವು ನೋಟಿಸ್ಗಳು ನಮಗೆ ಅನ್ಯಾಯವಾಗಿದೆ. ಈ ನೋಟಿಸ್ಗಳಿಂದ ಹಾಗೂ ಈ ರೀತಿಯಾದ ಒಂದು ನೋಟಿಸ್ ನಮ್ಗೆ ಬಂದಿರೋದು ಇದು ಅನ್ಯಾಯ ಅಂತ ಹೇಳಿ ಅವರ ಹಕ್ಕನ್ನ ಅವರು ಹೋಗಿ ಹೈಕೋರ್ಟ್ ನಲ್ಲಿ ಕೇಳ್ತಾ ಇರುವಂತದ್ದು ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಈಗ ಇನ್ನು ಡಿಸಿಷನ್ ಆಗ್ಬೇಕಷ್ಟೇ. ಹೈಕೋರ್ಟ್ ಏನೋ ಒಂದು ಇಂಟ್ರಿಮ್ ಆರ್ಡರ್ ಏನೋ ಒಂದು ಪಾಸ್ ಮಾಡ್ಬೇಕಷ್ಟೇ. ಈ ಮೊದಲೇ ಈ ಸಂಭ್ರಮಾಚರಣೆ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ನಿಯತ್ತಿದ್ದಾರೆ ಅನ್ನೋದು ಇದರಲ್ಲಿ ಈಸಿಯಾಗಿ ಗೊತ್ತಾಗತ್ತೆ. ಇವರು ಒಂದು ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಇದು ಡಾಕ್ಯುಮೆಂಟ್ ಅನ್ನು ಇಟ್ಕೊಂಡು ಅರ್ಧಂಬರ್ಧ ಓದ್ತಾ ಇರ್ತಾರೆ. ಯಾರು? ನಮ್ಮ ಸ್ಮಿತಾ ಅಕ್ಕನವರು. ಅವಾಗ ಎಲ್ಲೂ ಏನು ವೈಲೇಟೇ ಆಗ್ಲಿಲ್ಲ. ಸುಮೋಟೋ ಕೇಸ್ ಯಾರು ಹಾಕ್ಲೇ ಇಲ್ಲ, ಆ ಚಾನೆಲ್ ಮೇಲಾಗ್ಲಿ, ನಮ್ಮ ಸ್ಮಿತಾ ಅಕ್ಕನವ್ರ ಮೇಲೆ ಆಗ್ಲಿ. ಹಾಗೆ ಏನು ಕೋರ್ಟ್ ಪಾಸ್ ಮಾಡಿರುವಂತಹ ಒಂದು ಆರ್ಡರ್
ಏನು, ಯಾರ ಬಗ್ಗೆ? ಈ ಸಂತೋಷ್ ರಾವ್ ಬಗ್ಗೆ. ಸಂತೋಷ್ ರಾವ್ ಅಪರಾಧಿ ಅಲ್ಲ ಈ ಕೇಸಲ್ಲಿ ಅಂತ ಕೈ ಬಿಟ್ಟಿರೋ ಕೇಸಲ್ಲಿ ಸಂತೋಷ್ ರಾವೇ ಅಪರಾಧಿ ಅಂತ ಅದೇ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು, ಅಂದ್ರೆ ಅಪರಾಧಿ ಅಲ್ಲ ಅಂತ ಹೇಳಿರುವ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಗಂಟೆಗಟ್ಲೆ ವಸಂತ ಗಿಳಿಯಾರು, ಸ್ಮಿತಾ ಅಕ್ಕ, ಅದ್ಯಾರೋ ಮೋಹನ್ ಬೋಲಂಗಡಿ, ಆಮೇಲೆ ಅದ್ಯಾರೋ ಇನ್ನೊಬ್ರು ಏನೋ ಸ್ನೇಹಮಯಿ ಕೃಷ್ಣ, ಈ ರೀತಿಯಾಗಿ ಹಲವಾರು ಜನ, ಕಿರೀಟಿ, ಆಮೇಲೆ ಅವರು CID ಆಫೀಸರು, ಇಷ್ಟು ಜನ, ಅದು ಮಾಜಿ ಅವರು ರಿಟೈರ್ಡ್ CID ಆಫೀಸರು, ಅವ್ರ ಹೆಸರೇನು ರುದ್ರಮುನಿ, ಇವರೆಲ್ಲಾ ಕೂತ್ಕೊಂಡು ಮಾತಾಡುವಾಗ ಇವ್ರಿಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ. ಇವ್ರು ಯಾರ ಮೇಲೇನು ಒಂದೂ FIR ಆಗಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಕೆಲವೆಲ್ಲ ಇವ್ರು ನಡ್ಕೊಂತಾ ಇರೋ ರೀತಿ, ಜಜ್ಮೆಂಟ್ ಅನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದಾರೆ ಇವರು. ಲಿಟ್ರಲಿ ಜಜ್ಮೆಂಟ್ ಅನ್ನ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಾರೆ ಇವ್ರು. ಖುಷಿ ಬಂದಂಗೆ ಆ ಡಾಕ್ಟರ್ ಬೇರೆ ಒಬ್ರು ಯಾರೋ ಮಹಾಬಲ ಅಂತೆ, ಒಳ್ಳೆ ದೊಡ್ಡ ಆನೆ ಬಲ ಬಂದಂಗ ಆಗ್ಬಿಡ್ತು ಈ ಮಹಾಬಲ ಬಂದಿದ ತಕ್ಷಣ ಈ ಮಾಧ್ಯಮದವ್ರಿಗೆ. ಇಷ್ಟಿಷ್ಟು ಜನ ಕೂತ್ಕೊಂಡು ಇಷ್ಟಿಷ್ಟು ಸುಳ್ಳು ಸುದ್ದಿಗಳನ್ನ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಹಬ್ಬಿಸ್ತಾ ಇರ್ತಾರೆ. ಇವ್ರ ಮೇಲೆಲ್ಲ ಒಂದು FIR ಆಗ್ಲಿಲ್ಲ ಅಲ್ವಾ? ಇವ್ರಿಗೆ ಹಕ್ಕಿದೆ, ಇವ್ರಿಗೆ ರೈಟ್ ಇದೆ FIR ಅನ್ನ ರದ್ದು ಮಾಡಿ ಅಂತ ಕೇಳಿದ್ದಾರೆ. ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು. ಅವ್ರ ವಿರುದ್ಧವಾಗಿ ಏನಾದ್ರು ತೀರ್ಪು ಬಂದ್ರೆ ಅವರು ಮುಂದಿನದನ್ನ ಅವ್ರು ನೋಡ್ತಾರೆ, ಅದೇನಾಗ್ಬೇಕೋ ಅದನ್ನ ಅವರು ಕಾನ್ಸಿಕ್ವೆನ್ಸಸ್ ಅನ್ನ ಒಬ್ಬ ಹೋರಾಟಗಾರನಾಗಿ ಅವರು ಫೇಸ್ ಮಾಡ್ತಾರೆ. ಜಯಂತ್ ಟಿ ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಆದ್ರೆ ಈ ಮಾಧ್ಯಮದವರ ಸಂಭ್ರಮ ನೋಡಕ್ಕಾಗಲ್ವಲ್ಲ? ಯಾಕೆ ಈ ಒಂದು ಸೆಲೆಕ್ಟಿವ್ ಪ್ರಸಾರ ಮಾಡ್ತಾ ಇದ್ದಾರೆ? ಮಾಧ್ಯಮ ಅಂದ್ರೆ ಏನು? ಎಷ್ಟು ಸತಿ ಹೇಳೋದು ನಾನು ಇವ್ರಿಗೆ ಎಥಿಕ್ಸ್ ಅನ್ನ? ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಾಗಿದೆ ಈ ಜನಗಳಿಗೆ ಅನ್ನುವಂಥದ್ದು. ನನಗೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೂ ಹಾಗೂ ಕೆಲವ್ರ ಮೇಲೆ ಅನುಮಾನ ಬರುತ್ತೆ. ಎಲ್ಲರ ಮೇಲೂ ಅಲ್ಲ, ಕೆಲವರ ಮೇಲೆ. ಅದಕ್ಕೆ ಸೆಲೆಕ್ಟಿವ್ ಆಗಿರೋ ಜನಕ್ಕೆ ಮಾತ್ರ ನೋಟಿಸ್ಗಳು ಹೋಗ್ತಾ ಇದೆ. ಯಾಕೆ ಎಲ್ಲರಿಗೂ ಯಾರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೋಗ್ತಾ ಇಲ್ಲ ನೋಟಿಸ್ಗಳು? ಒಂದು ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಈ ರೀತಿಯಾಗಿ ಇಷ್ಟಿಷ್ಟು ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದಾ, ವಿಮರ್ಶೆ ಮಾಡ್ಬೋದಾ? ಹಾಗೆ ಚಾನೆಲ್ಗಳಲ್ಲಿ ಅವರು ತಪ್ಪಾಗಿ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ, ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿ ವಾದ ಮಾಡ್ಬೋದಾ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು? ಈ ಎಲ್ಲ ಪ್ರಶ್ನೆಗಳು ನನಗೆ ಅವಾಗವಾಗ ಬರ್ತಾ ಇರತ್ತೆ. ಜೊತೆಗೆ ಇವತ್ತು ನಾನು ಹೇಳಕ್ ಹೊರಟಿರೋ ವಿಚಾರ ಇಷ್ಟೇ. ಜಯಂತ್ ಅವ್ರು ಇರ್ಬೋದು ಅಥವಾ ಯಾರು ಮಹೇಶ್ ಶೆಟ್ಟಿ ಇರ್ಬೋದು, ಇವರೆಲ್ಲ ಏನು ಹೈಕೋರ್ಟ್ ಅನ್ನು ಅಪ್ರೋಚ್ ಮಾಡಿದ್ದಾರೆ ಅದು ಅವರ ಹಕ್ಕು. ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ. ಅವರು ಈ ಕೇಸ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು, ಹಾಗೂ ಅವ್ರಿಗೇನೋ ಗೊತ್ತಿದೆ ವಿಚಾರಗಳು, ಅಲ್ಲೇನೋ ಒಂದು ಘಟನೆ ನಡೆದಿದೆ, ಅಹಿತಕರ ಘಟನೆಗಳು ನಡೆದಿದೆ, ಅವ್ರಲ್ಲಿನ ಲೋಕಲೇಟ್ಸ್ ಆಗಿರೋದ್ರಿಂದ ನಡೆದಿದೆ. ಅವ್ರಿಗೆ ಗೊತ್ತಿರೋ ಸಾಕ್ಷಿಗಳನ್ನ ಅಥವಾ ಅವ್ರಿಗೆ ಗೊತ್ತಿರೋ ಎವಿಡೆನ್ಸ್ ಗಳನ್ನ ಅವ್ರು ಸಾಧ್ಯ ಆದಷ್ಟು ಕೊಟ್ಟಿದ್ದಾರೆ. ಆಮೇಲೆ ಅವರನ್ನ ತನಿಖೆಗೆ ಕರೆಯೋದ್ರಲ್ಲಿ ತಪ್ಪೇನಿಲ್ಲ, ಇನ್ನೂ ಕರೀಲಿ ಅವರನ್ನು. ಆದ್ರೆ ನನಗೆ ಗೊತ್ತಿರೋವರೆಗೆ ಅವ್ರ ಮೇಲೆ ಈ ಸೆಕ್ಷನ್ಸ್ ಆಗಿರೋದಕ್ಕೆ, ಅಂದ್ರೆ ಈ ಸೆಕ್ಷನ್ಸ್ ಕ್ಲಿಯರ್ ಆಗಿ ಹೇಳತ್ತೆ. ನಾನೇನು ಹೇಳಿದೆ 336 ಸೆಕ್ಷನ್ ಇದೆಲ್ಲ ಇರುವಾಗ ದೇರ್ ಆರ್ ಚಾನ್ಸಸ್ ಅವ್ರು ಅರೆಸ್ಟ್ ಆಗುವಂತ, ಬಂಧನಕ್ಕೆ ಒಳಗಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅವರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದಾರೆ. ಅಂಡ್ ಬಂಧನಕ್ಕೆ ಒಳಗಾಗೋದು ಅಂತ ಮಾತ್ರ ಅಲ್ಲ, ಅವರು ನಾವು ಎಲ್ಲೂ ಆ ರೀತಿಯಾದ ತಪ್ಪುಗಳನ್ನ ಮಾಡಿಲ್ಲ ಅಂತ ಅವರ ಮನಸ್ಸಿಗೆ ಗೊತ್ತಿರೋದ್ರಿಂದ, ಅಥವಾ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ಲಿ ಈಸ್ ಫೀಲಿಂಗ್ ದಟ್ ಈ ಸೆಕ್ಷನ್ಸ್ ಅಲ್ಲಿ ನಾನ್ ಯಾವ ಅಪರಾಧನೂ ಮಾಡಿಲ್ಲ, ಆ ಕ್ಲಾರಿಟಿಯನ್ನ ಯಾಕೆ SIT ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡ್ಕೊಂಡು ಹೈಕೋರ್ಟಿಗೆ ಹೋಗಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಇದೆ, ಅದು ಸರಿ ಇದ್ರೆ ಇವರ ಪರ ಆಗ್ತದೆ, ಸರಿ ಇಲ್ಲ ಅಂತಂದ್ರೆ ಅವರ ವಿರುದ್ಧವೂ ಆಗ್ತದೆ. ಈವನ್ ಬಿಫೋರ್ ದಟ್, ವೈ ದಿಸ್ ಸೆಲೆಬ್ರೇಷನ್? ಬಿಗ್ ಮೀಡಿಯಾ ಏನ್ ನಿಮ್ ಸಂಭ್ರಮ? ರೇಷ್ಮೆ ಸೀರೆ ಏನು ಅಕ್ಕಂದು ಆ ಚಾನೆಲ್ ಅಲ್ಲಿ, ಈ ಚಾನೆಲ್ ಅಲ್ಲಿ ನಮ್ ರಾಕೇಶ್ ಅಣ್ಣಂದು ಪಂಚೆ ಏನು, ಶರ್ಟ್ ಏನು, ಶಲ್ಯ ಏನು, ಎಲ್ಲ ರೇಷ್ಮೆದೆ. ವಿಜಯ ಧರ್ಮ ಅಂತ ಎಕ್ಸ್ಕ್ಲೂಸಿವ್ ಅಂತೆ, ನಾನ್ ಮಿಸ್ ಮಾಡಲ್ಲ, ನೋಡ್ತೀನಿ. ಯಾಕಂದ್ರೆ ಕಾಮಿಡೀಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗತ್ತೆ. ಇವ್ರಿಗೆ ಒಂದು ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿದೆ, ಅದನ್ನ ರೀಕಾಲ್ ಮಾಡ್ಕೊಂಡ್ರ ಇಲ್ವಾ ಗೊತ್ತಿಲ್ಲ. ಇನ್ನು ಯಾರು ನಮ್ಮ ರಾಕೇಶ್ ಶೆಟ್ರು, ಕಾದ್ ನೋಡ್ಬೇಕಿದೆ. ಇವ್ರನ್ನೇ ಒಳಗಡೆ ಹಾಕ್ಬಿಟ್ರೆ ಏನ್ ಮಾಡೋದು ಪಾಪ. ಇವರು ಫಸ್ಟ್ ಹೋಗ್ಬೇಕಿತ್ತು ಹೈಕೋರ್ಟಿಗೆ, ಇವ್ರಿಗೂ ಈಗ ಅವಕಾಶ ಇಲ್ಲ, ಯಾಕಂದ್ರೆ ಆಲ್ರೆಡಿ ಚಾರ್ಜ್ ಶೀಟ್ ಎಲ್ಲ ಆಗಿದೆ. ಇವ್ರು ಹೋಗ್ತಾ ಇಲ್ಲ ಅಷ್ಟೇ. ಅದು ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ವಾಟ್ ಎವರ್ ಇಟ್ ಈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಈ ಮಾಧ್ಯಮಗಳ ಸುಳ್ಳು ಪ್ರಸಾರವನ್ನ ನೀವು ನಂಬಬೇಡಿ. ಯಾಕಂದ್ರೆ ನೀವು ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಫಾಲೋವರ್ಸ್ ಆಗಿರೋದ್ರಿಂದ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಅವ್ರು ಯಾವುದೇ SIT ಅನ್ನ ರದ್ದು ಮಾಡಿ ಅಂತ ಮೊದಲನೇದಾಗಿ ಕೇಳಕ್ ಬರಲ್ಲ. ಎರಡನೇದು ಅವ್ರು ಕೇಳಿರುವ ಚಾನ್ಸಸ್ ಇರಲ್ಲ. ಯಾಕಂದ್ರೆ ವಕೀಲರಿಗೆ ಗೊತ್ತಿರತ್ತೆ. ವಕೀಲರು ಆ ನೋಟಿಸ್ ಅನ್ನ ನೋಡಿ, ವಕೀಲರಲ್ವಾ ಫೈಲ್ ಮಾಡೋದು, ವಕೀಲರು 226 227 ಆರ್ಟಿಕಲ್, ನಮ್ಮ ಸಂವಿಧಾನದ ಆರ್ಟಿಕಲ್ಸ್ ಅಂಡರ್ ಅಲ್ಲಿ ಅವರು ರದ್ದತಿಗೆ ಕೇಳಿರ್ಬೋದು ಅಥವಾ ರಿಟ್ ಪಿಟಿಷನ್ ಅನ್ನ ಹಾಕಿರ್ಬೋದು. ಅದ್ ಏನ್ ಹಾಕಿದ್ರು ಕೂಡ ಅವ್ರು ಏನ್ ಕೇಳಿರ್ತಾರೆ ಅಂದ್ರೆ, ಇವರು ಕಳಿಸಿರೋ ನೋಟಿಸ್ಗಳಲ್ಲಿ ಮೆನ್ಷನ್ ಮಾಡಿರೋ ಸೆಕ್ಷನ್ಸ್ ಆಗಿರ್ಬೋದು ಅಥವಾ ಪೊಲೀಸ್ ನೋಟಿಸ್ಗಳೇನಿದೆ, ಆ FIR ಗಳೇನಿದೆ ಅದನ್ನ ರದ್ದು ಮಾಡಿ ಅಂತ ಹೇಳಿ ಕೇಳಿರ್ಬೋದು ಅನ್ನುವ ಒಂದು ವಿಚಾರವನ್ನ ನಾನು ನಿಮ್ ಮುಂದೆ ಇಡಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.